ನನ್ನ ಎದೆ ಮೇಲೆ ನನ್ನ ಹೆಂಡತಿ ಹೆಸರನ್ನ ಹಾಕೊಳಕ್ ಹೋಗ್ತಾ ಇದ್ದೀನಿ. ನೋವಾಗ್ಲಿಲ್ವಾ? ಸ್ನೇಹಿತರೆ, ರಿಯಲಿಸ್ಟಿಕ್ ಆಗಿ ಆಗ್ತಾ ಇದೀವಿ. ಹಿಂಗೆಲ್ಲ ಮಾಡ್ಬೇಡ, ನನ್ಗೊಂಥರ ಇದಾಗುತ್ತೆ. ಇಷ್ಟು ಕಷ್ಟ ಬೇಕಾ? ಏನ್ ಮಾಡೋಣ? ಪ್ರೀತಿ ನೋವು ಎಷ್ಟು ದಿನ ಇರುತ್ತೆ ಸರ್? ಕಣ್ಣೀರ್ ಯಾಕೆ ಬರ್ತಾ ಇದೆ? ನಾನು ನಿಂತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನನ್ನ ಎದೆ ಮೇಲೆ ನನ್ನ ಹೆಂಡತಿ ಹೆಸರನ್ನ ಹಾಕೊಳಕ್ ಹೋಗ್ತಾ ಇದ್ದೀನಿ. ಅದು ಸುಮ್ಮನೆ ನಾರ್ಮಲ್ ಪೆನ್ನಲ್ಲ, ಟ್ಯಾಟೂ ಅಲ್ಲಿ. ಇಲ್ಲಿ ನೋಡಿ, ಅರುಣ ಬಂದಿದ್ದಾನೆ. ಇಲ್ಲಿ ಇದು ಮೈಕ್ ಹಾಕೊಂಬಿಡು. ನೀನು ಒಬ್ಬ ಇನ್ಫ್ಲುಯೆನ್ಸರ್ ಆಗಿ ಹೆಂಗೆ ಅರುಣ ನೀನು? ಏನು ಅವ್ರ ಸ್ಟಾಲಿನ್ ಅಲ್ವಾ? ಸ್ಟ್ಯಾನ್ಲಿ ಅಂತ. ಸೊ ಅವರ ಬ್ರದರ್ ಟ್ಯಾಟೂ ಸ್ಟುಡಿಯೋಗೆ ಹೋಗ್ತಾ ಇದೀವಿ. ಬಟ್ ನೀವು ತಮ್ಮನೇಲಿ ನೋಡಿರೋ ಹಾಗೆ ನಿಜವಾಗ್ಲೂ ಹಾಕಿಸ್ಕೊಳ್ತಾ ಇಲ್ಲ. ಇದು ಆ್ಯಕ್ಚುಲಿ ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ನಯನಾಗೆ. ಬಟ್ ನಯನಾಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಪ್ರ್ಯಾಂಕ್ ಆಗ್ತಾರ ಅರುಣ? ಪಕ್ಕ ಆಗ್ತಾರೆ. ಏನಾದಿತ್ಯ? ಹಾಗೆ ನೋಡಿ, ನಮ್ಮ ಆದಿತ್ಯ ಕೂಡ ಬಂದಿದ್ದಾನೆ ನಮ್ಮ ಜೊತೆ. ನಾವು ಆ್ಯಕ್ಚುಲಿ ಏನು ಪ್ಲಾನೇ ಮಾಡಿಲ್ಲ. ಎಲ್ಲರೂ ಫುಲ್ಲು ಬ್ಲ್ಯಾಕ್ ಫುಲ್ಲು ಒಂಥರ ಗ್ಯಾಂಗ್ಸ್ಟರ್ಗಳ ಥರ ರೆಡಿ ಆಗಿಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ಆದಿತ್ಯ ಔಟ್ಫಿಟ್ ನೋಡಿ ಹೆಂಗೈತೆ, ಬ್ಲ್ಯಾಕು. ಅರುಣನೂ ಅಷ್ಟೇ. ಅರುಣ ಯಾವಾಗಲೂ ಸಖತ್ತಾಗಿ ರೆಡಿ ಆಗಿರ್ತಾನೆ. ಓಕೆ, ಸೊ ನೋಡಿ, ಇದೇ ಟ್ಯಾಟೂ ಸ್ಟುಡಿಯೋ. ಆದಿತ್ಯ, ನೀನು ಒಂದು ಟ್ಯಾಟೂ ಹಾಕ್ಸ್ಕೊತೀಯಾ? ನಿಂದು ಆಲ್ರೆಡಿ ತುಂಬ ಟ್ಯಾಟೂ ಇದೆ ಅಲ್ಲ? ಎಲ್ಲ ತೋರ್ಸ. ಏನ? ಓಹೋ, ಅಬ್ಬಾ, ಇದೇನಿದು? ಕರ್ಮನಾ? ಸೂಪರ್ ಗುಡ್. ನಾಗೇಂದ್ರ, ಆದಿತ್ಯ. ಇಂಟ್ರೊಡ್ಯೂಸ್ ಮಾಡ್ಸೋಣ. ಇವರು ಸೋನೋರ್ಸ್. ಓಕೆ, ಹೇಳ್ದಾ ಏನು ಮಾಡ್ತಾ ಇದೀವಿ ಅಂತ? ಇಲ್ಲಿ ನೋಡಿ, ನಯನ ಅನ್ನೋ ಡಿಫ್ರೆಂಟ್ ಫಾಂಟು. ಹೆಂಗೂ ಹಾಕ್ಸ್ತಾ ಇರೋದು ಫೇಕು ಫಾಂಟು ಸ್ವಲ್ಪ ಚೆನ್ನಾಗಿರೋದೇ ಹಾಕ್ಬಿಡೋಣ, ಅಂದರೆ ನಂಬಿಕೆ ಬರುವಂಥದ್ದು. ಸ್ನೇಹಿತರೆ, ರಿಯಲಿಸ್ಟಿಕ್ ಆಗೇ ಆಗ್ತಾ ಇದೀವಿ. ನಿಜಾನೇ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಆದಿತ್ಯ ಹಾಕ್ಸಿ ಸರ್. ಈ ಬೇಡ ಸುಮ್ಮನೆ. ಸೊ ಈಗ ಇದ್ರ ಮೇಲೆ ಸ್ಪ್ರೇ ಪೇಂಟ್ ಬರುತ್ತೆ. ಸೊ ಇದು ರಿಯಲಿಸ್ಟಿಕ್ ಆಗೇ ಇರುತ್ತಂತೆ. ನೋವು ಎಷ್ಟು ದಿನ ಇರುತ್ತೆ ಸರ್? ಓ, ನೀವು ಲೈಫ್ ಲೆಸನ್ನೇ ಕೊಟ್ಬಿಟ್ರು. ನೋವು ಎಷ್ಟು ದಿನ ಇರುತ್ತೆ ಸಾಯೋದನ್ಗೆ. ಇಷ್ಟು ಕಷ್ಟ ಬೇಕಾ? ಏನ್ ಮಾಡೋಣ? ಪ್ರೀತಿ ಹಿಂಗೆ ತೋರಿಸ್ಬೇಕು. ಸ್ನೇಹಿತರೆ, ಇವಾಗ ನಾನು ಅರ್ಣ ಹಿಡ್ಕೊಳಕ್ ಆಗ್ತಿಲ್ಲ. ಲೆಫ್ಟ್ ಹ್ಯಾಂಡಲ್ಲಿ ನೋತೈತೆ. ಅದು ನೀಡಲ್ ತುಂಬಾ ಒಳಗಡೆ ಹೋಗ್ಬಿಡಿತ್ತಲ್ಲ, ಸೊ ನೋತಾ ಇದೆ. ಸೊ ಇವಾಗ ಹೋಗ್ಬಿಟ್ಟು ಊಟ ಮಾಡ್ಬಿಡೋಣ ಅರ್ಣ. ತುಂಬಾ ಲೇಟ್ ಆಗೋಯ್ತು, 3 ಗಂಟೆ ಆಗೋಯ್ತು. ಸೊ ಇವಾಗ ಹೆಂಗೋ ನಾವು ಇಷ್ಟೊಂದು ಡಿಲೇ ಮಾಡಿದೀವಿ ಸರ್ಪ್ರೈಸ್ಗೆ ಅಂತ. ಪಕ್ಕ ನಂಬೆ ನಮ್ತಾರೆ 200%. ಯಾಕಂತಂದ್ರೆ ತುಂಬಾ ಟೈಮ್ ಹಿಡಿತು. ಏನು ಎತ್ಕೊಂಡು ಹೋಗಿಲ್ಲ ಬೇರೆ ನಾವು. ನಮ್ಗೆ ಅಲ್ಲಿ ಒಳಗಡೆ ಏನು ಆಗದೆ ಸಾಕು. ಅಲ್ಲಿ ಹೋಗ್ಬಿಟ್ಟು ಕೊಲಾಪ್ಸ್ ಹಾಕೊಂಡ್ರೆ ನಮಗೆ ಪ್ರ್ಯಾಂಕ್ ಆಗ್ಬಿಡುತ್ತೆ ಆಮೇಲೆ. ಹೌದು. ಇವಾಗ ಊಟ ಮಾಡ್ಕೊಂಡು ಆಮೇಲೆ ಹೊರಡೋದಷ್ಟೇ. ಮದುವೆ ಆದಾಗ್ಲೇ ಅನ್ಸಿಲ್ಲ ನಿಮ್ಗೆ? ಅದೆಲ್ಲ ನಾವು ಚೆನ್ನಾಗಿದ್ದೀವಪ್ಪ. ವಿಡಿಯೋ ನೋಡ್ತಿರ್ತಾಳ ಅವಳು. ನೀನ್ ಮದ್ವೆ ಆಗಿಲ್ಲಲ್ಲ? ನನ್ಗೆ ಇವಾಗ ಚೆನ್ನಾಗೈತೆ. ಗೊತ್ತಾಗತ್ತೆ ನಿನ್ಗೆ ಯಾವಾಗ ಹೆಂಗೆ ಇರ್ಬೇಕು. ತಡಿ ಒಂದ್ ನಿಮಿಷ ಅರ್ಣ, ಈ ಕಡೆ ಬಾ. ಇಲ್ಲಿ ನೋಡಿ, ಸಾಕದಾಗ ಮಾಡ್ಬಿಟ್ಟವನೇ ಎಡಿಟು ಆದಿತ್ಯ. ನಿಜ ಅನ್ಕೋಬೇಕು. ಸ್ನೇಹಿತರೆ, ಇಲ್ಲಿ ನೋಡಿ, ನಮಗೆ ಪ್ರ್ಯಾಂಕ್ ಆಗೋಯ್ತು. ಒಂದ್ಸರಿ ಚೆಕ್ ಮಾಡೋಣ ಅಂತ ನೋಡಿದ್ವಿ, ಎಲ್ಲ ಎತ್ತು ಬಂದ್ಬಿಡೈತೆ. ಅದು ಆ್ಯಕ್ಚುಲಿ ಸ್ವಲ್ಪ ನಾವು ಡ್ರೈ ಆಗಿ ಬಿಡ್ಬೇಕಾಗಿತ್ತು. ಮತ್ತೆ ಮಾಡಿಸ್ಕೊಂಡ್ ಬಂದಿದ್ದೀವಿ. ಸೊ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕು. ಮನೆಗೆ ಹೋಗೋಷ್ಟರಲ್ಲಿ ಏನೂ ಆಗಬಾರ್ದು. ಸೊ ಆ ಥರ ನೋಡ್ಕೋಬೇಕು. ನೀನೇ ಹೋಗ್ಬೇಕು ಅಂದ್ರೆ ಸೊ ಸ್ನೇಹಿತರೆ, ಈಗ ಟೈಮ್ ಬಂತು. ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದೀರಿ, ಟೈಮ್ ಇದೇನೆ. ಸೊ ಬನ್ನಿ ಹೋಗೋಣ. ಸೊ ಹೋಗ್ಬಿಟ್ಟು ಏನು ಮಾಡಬೇಕು ಅದನ್ನ ಮಾಡೋಣ, ಬನ್ನಿ. ನೀವೆಲ್ಲರೂ ವೆಯ್ಟ್ ಮಾಡಿದ ಟೈಮ್ ಬಂತು. ಸೊ ಏನ್ ಇಷ್ಟೊಂದು ಬಿಲ್ಡಪ್? ನಯನಾಗೆ ಕುತ್ಕೋ. ನಯನ, ಯಾಕಮ್ಮ? ಕುತ್ಕೊಮ್ಮ. ಏನ್ ತಂದಿದ್ಯಾ? ಏನ್ ಗೋಲ್ಡ್ ಸರ್ಪ್ರೈಸ್ ತಂದಿದ್ಯಾ? ಗೋಲ್ಡ್. ಏನ್ ಹೇಳು? ಏನು ಅಂದ್ರೆ, ನೀನು ನನ್ನ ತುಂಬಾ ಪ್ರೀತಿ ಮಾಡ್ತೀಯ. ಮುಂದೆ ಹೇಳು. ಸೊ ಅದಕ್ಕೋಸ್ಕರ
ನಾನು ನನ್ನ ಪ್ರೀತಿನ ವ್ಯಕ್ತಪಡಿಸೋಕ್ಕೋಸ್ಕರ ನಿನಗೆ ಏನೋ ಒಂದು ಪುಟ್ಟ ಕಾಣಿಕೆ ಕೊಡ್ತಾ ಇದ್ದೀನಿ. ತೋರ್ಸ್ಮ ಬೇಗ. ಸೊ ಸ್ಟಾರ್ ಬಿರಿಯಾನಿನ ಏನು? ಹಾಂ ಕೂತ್ಕೊಳ್ಳಾ? ಹಾಂ ಇಲ್ಲಿಂದ ಬಾಣ, ನೀನು ಕೂತ್ಕೋ. ಅವ್ರು ಯಾವಾಗ ಬಂದ್ರು? ಸರಿ. ಏನು? ನಿಮಿಷ ಸರಿನಾ? ಹಾಂ ಏನು? ಲಾಸ್ಟ್ ವಿಡಿಯೋ ನೋಡಿ, ಸೌಂಡು. ನಿನ್ನಜ್ಜಿ ನಿಂಗೆ ತಲೆ ಕೆಟ್ಟೈತಾ? ಏ ಬೇಡ ನಂಗೆ. ನೋವಾಗ್ಲಿಲ್ವಾ? ಏನಕ್ಕಮ್ಮ ಇದು? ನಿನಗಾಗಿ ಮಾಡಿದ ಈ ಪುಟ್ಟ ಸೀರಿಯಸ್ಸಾ? ನಿಜನಾ? ಏ ತೆಗಿ ನಿನ್ನ. ಹಾ ಸರಿ, ಓಪನ್ ಮಾಡು, ನಿನ್ ಕೈಯಿಂದನೇ ಓಪನ್ ಮಾಡು. ನಾವ್ ಮಾಡಲ್ಲ, ಹೋಗ್ ಇದೇ ಹಾಕಿಸ್ಕೊಂಬಂದೆ. ನಂಗೆ ಇಷ್ಟ ಇಲ್ಲ. ನಂಗೆ ಹಿಂಗೆಲ್ಲ ಹಾಕಿಸ್ಕೊ ಬರ್ಬಾರ್ದು. ಖುಷಿ ಆಗ್ತಾ ಇಲ್ಲ ನಿನಗೆ? ನಂಗೆ ಖುಷಿ ಆಗ್ತಿದೆ. ಅದ್ರ ಜೊತೆ ಅದೊಂಥರ ನಿನ್ ಪ್ರೀತಿಗೆ ನಾನು ಮಾಡ್ತಾರೋ ಪುಟ್ಟ ಕಾಣಿಕೆ. ಇದು ಸರ್ಪ್ರೈಸ್ ಅಂತ ಹೋದಾ? ಓ ನಿಜ ನಂಗೆ ತೆಗಿಯಕ್ಕೂ ಭಯ. ಅದು ತೆಗಿಮೋ, ನಿಧಾನಕ್ಕೆ ತೆಗಿ. ಸ್ನೇಹಿತರೆ, ಫೈನಲಿ ನಯನಗೋಸ್ಕರ ನಾನು ಸರ್ಪ್ರೈಸ್ ಕೊಟ್ಟಿದ್ದೀನಿ. ಸರ್ಪ್ರೈಸ್ ಸ್ವಲ್ಪ ಆಗಿದ್ದಾಳೆ, ಜಾಸ್ತಿ ಏನು ಆಗಿಲ್ಲ. ಇಲ್ಲ, ನಾನು ಗಿಫ್ಟ್ ತರ್ತೀನಿ ಅನ್ಕೊಂಡೆ. ಗಿಫ್ಟ್ ಅದಕ್ಕೆ ಬೇಜಾರಾಗ್ಬಿಟ್ಟಿದ್ದಾಳೆ ಐ ಥಿಂಕ್. ನಂಗೆ ಇದೆಲ್ಲ ತೆಗಿ ನಿಜ ತೆಗಿಮೋ, ನಿಧಾನ. ಏನು ಪೆನ್ನಲ್ಲಿ ಬರ್ದಿರೋದ? ಪೆನ್ ಅಲ್ಲಮ್ಮ, ರಿಯಲ್. ಇಲ್ಲಿ ನೋಡಿಲ್ವೇ? ಏನಕ್ಕೆ ಹಾಕಿಸ್ದೆ ನೀನದು? ನಿನಗೆ ಪುಟ್ಟ ಕಾಣಿಕೆ. ಏನು ನಿಜ ಬೇಜಾರ. ನಂಗೆ ನಿಜ ಅದೆಲ್ಲ ಭಯ ಆಗುತ್ತೆ. ನಂಗೊಂಥರ, ನಂಗೆ ನಮ್ಮ ಮದುವೆಯಲ್ಲಿ ನಾವು ಗೊತ್ತಿಲ್ಲ, ನನ್ನ ಮದುವೆಯಲ್ಲಿ ಹಿಂಗೆ ನಮ್ಮ ಮಾವ ಅವ್ರು ಕರ್ಕೊಂಬಂದಾಗ ನಂಗೆ ಒಂಥರ ಅಳು ಬಂದಿತ್ತು. ನಂಗೆ ಹಂಗಾಗ್ತಿದೆ. ಅಳ್ಬೇಡ ಬಿಡು. ಹೋಗುತ್ತಾ ಅದು? ಏನು ಹೋಗುತ್ತಾ? ಪರ್ಮನೆಂಟ್ ಟ್ಯಾಟೂ ಇದು. ಓ, ನಂಗೆ ಏನಕ್ಕೆ ಅದೆಲ್ಲ ಹಾಕಿಸ್ತೀವಿ? ಪರ್ಮನೆಂಟ್ ಟ್ಯಾಟೂ ನೈನಾ? ವಿಡಿಯೋ ನೋಡ್ದಲ್ಲ, ಇಷ್ಟ ಆಗಿಲ್ಲ? ಇಷ್ಟ ಆಯ್ತು ಅಂದ್ರೆ ನಂಗೆ ಒಂಥರ ಏನಾಗ್ತಿದೆ ಅಂದ್ರೆ ಒಂಥರ ಭಯ. ಖುಷಿ ಪಡೋ. ಖುಷಿ ಅಲ್ಲ, ನಾನೇನೋ ಗಿಫ್ಟ್ ತಗೊಂಡ್ಬರ್ತಾ ಇದೀಯ ಅನ್ಕೊಂಡೆ. ನಾನು ಏನ್ ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ ನೀನು? ಏನೋ ಮೋಸ್ಟ್ಲಿ ನನ್ಗೆ ಐಡಿಯಾನೇ ಇರಲಿಲ್ಲ ಏನು ಅಂತ ಹೇಳಿ. ಏನೋ ತಿನ್ನಕ್ಕೆ ಏನೋ ತರ್ತಾ ಇದೆ. ನೀವೆಲ್ಲ ಹೋಗ್ತಾ ಇದ್ದೀರಾ ಹೊರಗಡೆನೋ? ಕಣ್ಣೀರ್ ಯಾಕೆ ಬರ್ತಾ ಇದೆ? ಹಂಗೆಲ್ಲ ಮಾಡಬೇಡ, ನನ್ಗೊಂಥರ ಇದಾಗುತ್ತೆ. ಚೆನ್ನಾಗಿದೆ, ಥ್ಯಾಂಕ್ ಯು. ನಾನು ಎಲ್ಲಾದ್ರೂ ಹೋಗಿ ಕಟ್ ಮಾಡಿಸ್ಕೊಬರ್ತೀನಿ. ಕಟ್ ಮಾಡಿಸ್ಕೊಂಡ್ಬರ್ತೀಯ? ನಾನು ಎಲ್ಲಾದ್ರೂ ಈ ಥರ ನಿಜ ಮೋಸ್ಟ್ಲಿ ಐ ಥಿಂಕ್ ಫೇಕ್ ಅನ್ಕೊಂಡಿದ್ದಾಳೆ ನಯನ. ಇಲ್ಲ ಇಲ್ಲ, ಸೀರಿಯಸ್ ನೋಡು, ಸೀರಿಯಸ್ ಅನ್ಕೊಂಡಿದ್ದೀನಿ. ಉಜ್ಬೇಡ ಅಂದ್ರೆ ಇದು ನೋವಾಗ್ಲಿಲ್ವಾ? ಹೌದಾ? ಗೊತ್ತಾಗ್ತಿಲ್ಲ ಪೇನು. ಆಮೇಲೆ ಅನ್ಸುತ್ತಾ? ಏನಕ್ಕೆ ಹಾಕಿಸ್ದೆ? ಇನ್ನೋಡು, ನೀನೇನ್ ನಾವೇನ್ ಚಿಕ್ಕೋರ ಅದೆಲ್ಲ ಹಾಕಿಸ್ಕೊಂಡಿರಕ್ಕೆ? ಹಾ, ಕೊಳೆ. ಏ ಎಂತ ಫೇಕ್ ಇವ್ರು ಅಂತೂ ನಂಗೆ ಸುಮ್ಮನೆ ಅಳಿಸ್ಬಿಟ್ರಪ್ಪ ತುಂಬಾ. ಓದ್ತೆ ಪರ್ಮನೆಂಟ್ ಟ್ಯಾಟೂ ಅಂದೆ. ನಿನ್ನಮ್ಮ
ನೋಡಿ ನಾನು ನಿಜ ಅನ್ಕೊಂಡೆ, ನಾನು ಎದೆ ಮೇಲೆಲ್ಲೋ ಹಾಕಿಸ್ತಾರ ಅಷ್ಟು ನೋವು ಇದೆಯಾ ಅಂತ ನನ್ ಕಣ್ಣಲ್ಲಿ ನೀರ್ ಬಂತು. ನೋಡಿದ್ರೆ ಹೆಂಗ್ ಮಾಡಿದ್ರೆ ಹೋಗ ಕಂಡ ವಿಧಿಕೋ ಮಾಂಸ ವಿಧಿಕೋ ರಕ್ತ ವಿಧಿಕೋ. ಸೊ ಈಗ ಅಯ್ಯನ ಅನ್ನೋಳು ನೋಡ್ಕೊಳ ಬನ್ರಿ, ನಯನ. ಸೊ ಸ್ನೇಹಿತರೆ, ನಯನ ಆಕ್ಚುಲಿ ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ ಮೋಸ್ಟ್ಲಿ ಬೇರೆ ಟ್ಯಾಟೂ ಪ್ರ್ಯಾಂಕ್ಸ್ ಎಲ್ಲ ನೋಡಿರೋದು. ಇಲ್ಲ ಪ್ರಾಮಿಸ್, ನಾನು ಪ್ರ್ಯಾಂಕ್ ಆದ ಈಗ ನನ್ನಡೆಗೂ ಪ್ರ್ಯಾಂಕ್ ಅಂತ ನಾನು ಅನ್ಕೊಳ್ಳಿಲ್ಲ. ನಾನು ಸೀರಿಯಸ್ ಅನ್ಕೊಂಡೆ. ಅಯ್ಯೋ ನೀನು ಹಿಂಗೆ ಅಲ್ಲಿ ವಿಡಿಯೋ ತೋರಿಸಿದ ತಕ್ಷಣ ಅನ್ನಿಸ್ತು ನನಗೆ, ಅಲ್ಲಿ ಇವಾಗ ನಮ್ಮ ಯಜಮಾನ್ರಿಗೆ ಇಷ್ಟೊಂದು ಲವ್ ಇದೆಯಾ ನನ್ನ ಮೇಲೆ ಅಂತ ಹೇಳಿ ಎಷ್ಟು ಫೀಲ್ ಆಯ್ತು. ನೋಡಿದ್ರೆ ಫೇಕ್ ಮಾಡ್ಕೊಂಡ್ ಬಂದಿದ್ದೆ ನಿಜ. ಇವಾಗ ಅಪ್ಸೆಟ್ ಆಯ್ತು ನನ್ಗೆ. ಹೋಗಿ ಹಾಕಿಸ್ಕೋ ಬೆಳಗ್ಗೆಯಿಂದ ಕಾದಲ್ಲ ನೇನ ಇದಕ್ಕೋಸ್ಕರ. ನಿಜ ನಾನು ಏನ್ ಅನ್ಕೊಂಡೆ ಗೊತ್ತಾ? ಬೇಡ ಇವಾಗ ಬಾ, ನಿಜ ನಾನು ಹಾಕಿಸ್ತೀನಲ್ಲ ಇದೇ ಮೇಲೆ. ಸೊ ಇದು ಜಸ್ಟ್ ಪ್ರ್ಯಾಂಕ್ಗೋಸ್ಕರ ಮಾಡಿದ್ದು. ರಿಯಲ್ ಟ್ಯಾಟೂ ಇರೋದು ರೈಟ್ ಸೈಡ್. ನಾನ್ ನಂಬಲ್ಲ. ಅಷ್ಟೊಂದೇನ್ರಿ ನಾವ್ ಎಕ್ಸ್ಪೆಕ್ಟ್ ಮಾಡ್ದಷ್ಟು ಇಲ್ಲಲ್ಲ ಅಣ್ಣ ಇದು. ನಾನು ಕಣ್ಣೀರ್ ಹಾಕೋಣ ಓವರ್ ಆಕ್ಟಿಂಗ್ ಮಾಡೋಣ ಅನ್ಕೊಂಡೆ, ಬಟ್ ಬರ್ಲಿಲ್ಲ. ನಿಜ ಅನ್ಕೊಂಡೆ ನಾನು. ಆದ್ರೆ ಪ್ರಾಮಿಸ್ ನಿಜ ಅನ್ಕೊಂಡೆ. ನಂಗೆ ವಿಡಿಯೋ ನೋಡಿದಾಗ್ಲೂ ಒಂಥರ ಇದಾಯ್ತು. ಇದನ್ನ ನಾನು ಇವಾಗ ಹಾಕಿಸ್ತೀನಿ, ಹಿಂಗ್ ಇಲ್ಲೆಲ್ಲ ಹಾಕಿಸ್ಕೊ ನಯನ ಅಂತ, ಇಲ್ಲೆಲ್ಲ ನಯನ ಐ ಲವ್ ಯು ಅಂತ. ಈಗ ರಿಯಲ್ ಪ್ರ್ಯಾಂಕು ಅದಾಗಿದೆ. ನಾವು ರಿಯಲ್ ಆಗಿ ಟ್ಯಾಟೂ ಹಾಕ್ಸಿರೋದು ಸೊಂಟದ ಮೇಲೆ, ಇಲ್ಲ ಹಾಕ್ಸಿರೋದು ಒಂದು ಬಟರ್ಫ್ಲೈ ಹಾಕಿ ಅಲ್ಲಿ ನಯನ ಅಂತ ಹಾಕ್ಸಿದೀವಿ ಕೆಳಗಡೆ. ನನ್ ಕಣ್ಣೀರೇ ವೇಸ್ಟ್ ಮಾಡ್ಬಿಟ್ಟು ನೀನು. ನಿಜ ಸ್ನೇಹಿತರೆ ನೋಡಿ, ಇಷ್ಟ ಅಂದ್ರೆ ನನ್ಗೆ ಈ ತರ ಎಲ್ಲ ಮಾಡೋದು ನಿಜ ಇಷ್ಟ ಆಗಲ್ಲ. ಅಂದ್ರೆ ನಾನು ಕೆಲವೊಬ್ರು ನೋಡಿದೀನಿ ಪ್ರೀತಿಗೋಸ್ಕರ ಇಲ್ಲ ಹಚ್ಚಿ ಹಾಕಿಸ್ಕೊಳ್ಳೋದು, ಇಲ್ಲ ಹಾಕಿಸ್ಕೊಳ್ಳೋದು, ಅದೆಲ್ಲ ತುಂಬಾ ಪೇನ್ ಆಗುತ್ತೆ. ಸೊ ಅದೆಲ್ಲ ನಂಗೆ ನಿಜವಾದ ಸರ್ಪ್ರೈಸ್ ಬಿರಿಯಾನಿ. ಬಿರಿಯಾನಿ ಬದಲು ರಸಮಲೈ ತಂದಿದ್ರೆ ಇಷ್ಟ ಆದ್ರೂ ಪಡ್ತಿದ್ದೆ. ಅದು ಬೇಜಾರ್ ಬೇರೆ ಆಗಿದೆ. ಆನ್ಲೈನ್ ತರ್ಸ್ಕೊಡಿ ಇವಾಗ. ಏನ್ ನಾವೇ ಪ್ರ್ಯಾಂಕ್ ಆಗ್ತಾ ಇದೀವಿ. ಏನಾಯ್ತು ಗೊತ್ತಾ, ಫಸ್ಟ್ ಹೋಗಿ ಹಾಕ್ಸಿದ್ವಿ ಟೆಂಪರರಿ ಟ್ಯಾಟೂ. ಇವ್ರ ಅಣ್ಣ ಇದಕ್ಕೆ ಹೋಗಿದ್ದ, ಅದಕ್ಕೆ ಅಣ್ಣನ್ ಕರೆದಿದ್ ನಾನು. ಇವ್ರ ಅಣ್ಣ ಅವ್ರದೇ ಸ್ಟುಡಿಯೋ. ಸೊ ಹೋಗ್ಬಿಟ್ಟು ಹಾಕ್ಸಿದ್ವಿ. ಊಟ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಚೆಕ್ ಮಾಡೋಣ ಅನ್ಬಿಟ್ಟು ಹಿಂಗೆ ಟಿಶ್ಯೂ ತೆಗಿತೀವಿ, ಎಲ್ಲ ಬಂದ್ಬಿಡ್ತು. ಸೀನೇ ಇಲ್ಲ, ನೀನೇನೋ ಪೆನ್ನಲ್ಲಿ ಬರ್ಸ್ಕೊಂಡ್ ಬಂದಿದ್ಯಾ ಬಿಡು. ಪೆನ್ ಅಲ್ಲ, ಇದು ಟೆಂಪರರಿ ಟ್ಯಾಟೂ. ಇದು ಹೌದಾ? ಸ್ವಲ್ಪ ದಿನ ಇಟ್ಕೊಳ್ಳೋದು ಬಿಟ್ಟು ಎನ್ನಂತ ಯಾಕೆ ತೆಗ್ದೆ? ಇರು ಪೆನ್ ತಗೊಂಬಂದಿಸ್ತೀನಿ. ಇರು ಪೆನ್ ಮಾ ಪೆನ್ನೆಲ್ ಮಾ. ನಮ್ಗೆ ಪ್ರ್ಯಾಂಕ್ ಆಗ್ತೈತಿ ಅಲ್ಲಪ್ಪ, ಇದು ದೌರ್ಜನ್ಯ ನಡೀತಾ ಇದೆ. ತಗೋ. ನೀ ಸ್ನಾನನೂ ಮಾಡಬಾರ್ದು ಪ್ರಾಮಿಸ್. ಅಳ್ತಾಳೆ ಅನ್ಕೊಂಡಿದ್ವಿ. ಅಜ್ಜಿ ಹಿಂಗೆ ಇಟ್ಕೊ, ನೀ ಸ್ನಾನನೂ ಮಾಡಂಗಿಲ್ಲ ನೀನು. ಇದೇ ಹಿಂಗ ಆಗ್ತೈತಲ್ಲ ಅಣ್ಣ, ಅದಕ್ಕೆ ಇದು ನೋವಾಗುತ್ತೆ. ಇದು ನೋವಾಗುತ್ತೆ. ಅದಕ್ಕೆ ಹೆಂಗ್ ಪಾಪ ನೀನ್ ಸಹಿಸ್ಕೊಂಡು ನಂಗೋಸ್ಕರ ಇಷ್ಟೊಂದು ಮಾಡಿ. ಇದೇ ನೋವಾಗ್ತೈತಿ, ಅದ ಹೆಂಗ್ ಹಾಕ್ಬಿಡ. ಅದೇ ಅದೆಲ್ಲ ನೋವಾಗುತ್ತೆ. ಅದ್ ಹೆಂಗ್ ಹಾಕಿಸ್ಕೊತಾರೋ ಗೊತ್ತಿಲ್ಲಪ್ಪ. ಆದಿತ್ಯ ಆಕ್ಚುಲಿ ಸರ್ ಇಲ್ಲಿ ನೋಡಿ, ಇಲ್ಲಿ ಒರಿಜಿನಲ್ ಅದು ಲಾಬ್ಸ್ಟರ್ ಈ ತರದೇ. ಆದಿತ್ಯಂಗ್ ಒಂದು ಹಾಕಿಸ್ಬೇಕಿತ್ತು. ಅವ್ನು ಹಾಕೊಂಡವನ್ ಸರ್ ಹೇಗೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಏನ್ ಪ್ರ್ಯಾಂಕ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿರಿ, ನಾವು ಅದನ್ನ ಮಾಡ್ತೀವಿ. ಹಾಗೆ ಈ ವಿಡಿಯೋಗೆ ಏನಾದ್ರು 10,000 ಲೈಕ್ ಬಂದ್ರೆ ನಾನು ನಿಜವಾಗ್ಲೂ ಒಂದು ಟ್ಯಾಟೂ ಹಾಕ್ಸ್ಕೊತೀನಿ. ಹೌದು ನಿಜ. ನನ್ನ ಹೆಸರಲ್ಲ. ಪ್ಲೀಸ್ ಎಲ್ರು ಲೈಕ್ ಮಾಡಿ. 10,000 ಬೇಡ, 20,000 ಲೈಕ್ ಬಂದ್ರೆ ಬೇಡ 20,000 ಲೈಕ್ ಬಂದ್ರೆ ನಾನು ನಿಜವಾಗ್ಲೂ ನಯನ ಟ್ಯಾಟೂ ಹಾಕ್ಸ್ಕೊಳ್ತೀನಿ. ಇಲ್ಲೆಲ್ಲ ಕೈಯಲ್ಲಿ ಹಾಕೋತೀನಿ, ಎದೆಗೆ ಬೇಡ. ಸೊ ಒಟ್ನಲ್ಲಿ 20,000 ಲೈಕ್ಸ್ ಈ ವಿಡಿಯೋಗೆ ಬಂದ್ರೆ ನಾನು ಟ್ಯಾಟೂ ಹಾಕ್ಸ್ಕೊಳ್ತೀನಿ. ಏನಣ್ಣ, ನೀನೇ ಸಾಕ್ಷಿ. ಇವಾಗ ನಿಮ್ಮ ಅಣ್ಣ ಅವರ ಸ್ಟುಡಿಯೋಗೆ ಹೋಗ್ಬಿಟ್ಟು ಹಾಕ್ಸ್ಕೊಳ್ಳೋಣ. ಏನಾದಿತ್ಯ? ಓಕೆ. ಸೊ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಬಾಯ್, ಎಂಜಾಯ್ ಡೇ. ಬೈ ಮಾಡ್ಬಿಡಿ. ಬಾಯ್.